ತಂಗಿ ಎರಡು ದೇಹ ಒಂದೇ ಜೀವ. ಅವಳೆಷ್ಟೇ ಆದರೂ ಫಾರಿನಿಂದ ಓದ್ ಬಂದಿರೋ ಹುಡುಗಿ, ಅವಳಿಗೆ ನಮ್ಮ ಥರ ಸೆಂಟಿಮೆಂಟ್ ಇಲ್ಲ ಮನೆ. ಅವಳು ಫ್ಲೈಟ್ಗೆ ಹೋಗೋ ಅರ್ಜೆಂಟಲ್ಲಿ ಇದನ್ನೆಲ್ಲ ಮರ್ತೋಗಿದ್ದಾಳೆ. ನಾನೇ ಅವಳಿಗೆ ಕೊರಿಯರ್ ಮಾಡಬೇಕು ಅಂತ ಕವರಲ್ಲಿ ಹಾಕಿಟ್ಟಿದ್ದೆ. ಎಲ್ಲರೂ ಸೇರಿ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ತಾಳಿನ ತೆಗೆದಿಟ್ರು? ಅವಳಿಗೆ ಮೊದಲೇ ಮದುವೆ ಅಂದರೆ ಇಷ್ಟ ಇರಲಿಲ್ಲ. ಮತ್ತೆ ಓದೋ ನೆಪ ಹಾಕಿ ಅಣ್ಣನಿಂದ ಶಾಶ್ವತವಾಗಿ ದೂರ ಹೋಗೋ ಪ್ರಯತ್ನನ. ಇನ್ನೂ ಓದಬೇಕು ಅಂತ ಅದಕ್ಕೆ ಯಾಕೆ ಅಂದ್ಕೋತಾ ಇದ್ದಾರೆ? ಇದರಿಂದ ಏನೋ ಉದ್ದೇಶ ಇರಬೇಕು. ಇದೆಲ್ಲ ಮಾವನಿಗೆ ಅತ್ತೆಗೆ ಗೊತ್ತಾಗ್ತಾ ಇಲ್ವಾ? ಇದನ್ನ ಅವ್ರಿಗೆ ಹೋಗಿ ಹೇಳ. ಬೇಡ ಬೇಡ, ಹಾಗೇನೂ ಇಲ್ಲದೆ ಹೋದರೆ ನಾನೇ ಏನೇನೋ ಹೇಳ್ದಾಗತ್ತೆ. ಆದರೂ ಅಣ್ಣ ಯಾಕೆ ಯಾವುದನ್ನು ಕ್ಲಿಯರಾಗಿ ಹೇಳ್ತಾ ಇಲ್ಲ? ಮೀನಾ, ಮೀನಾ, ನಾನು ಬಂದಿದ್ದು ಗೊತ್ತಾಗದೇ ಇರುವಂಥದ್ದು ಏನು ಯೋಚನೆ ಇರ್ಬೋದು? ದಿಲೀಪ ಬಂದು ಹೋಗಿದ್ದು ಕೂಡ ನಂಗೆ ಹೇಳಿಲ್ಲ. ಹೇಳ್ದೇ ಇರುವಂಥದ್ದು ಏನಾಗಿದೆ ಇವಳಿಗೆ? ವಿಜಯಮ್ಮ ಸುಳ್ಳು ಹೇಳ್ತಾರೆ ಅಂದರೆ ಸಾಕ್ಷಿಗೆ ಚಾಕ್ಲೇಟ್ ಪೇಪರ್ ಇದೆ. ಛೇ, ನಾನು ಪ್ರೀತಿಸಿ ಮದುವೆ ಆಗಿರೋ ಹೆಣ್ಣು ಮೀನಾ, ಅವಳ ಬಗ್ಗೆ ನಾನು ಅನುಮಾನ ಪಡೋದ? ಇಲ್ಲ ಇಲ್ಲ, ಅನುಮಾನ ಪಟ್ಟು ನಾನು ಸಣ್ಣವನಾಗಬಾರ್ದು. ಒಂದಿನ ಕೂಡ ನಿಮ್ಮನ್ನು ನೆನೆಸದೇ ಇರ್ತಾ ಇರಲಿಲ್ಲ. ನಿಮ್ಮ ಇನ್ನೋಸೆನ್ಸ್, ಲವ್, ಫ್ರೆಂಡ್ಶಿಪ್ ಎಲ್ಲದನ್ನು ನೆನೆಸ್ಕೋತಾ ಇದ್ಲು. ಅರೆ ತೇಜು, ನೀನು ಯಾವಾಗ ಬಂದೆ? ಇವಾಗ ಬಂದೆ ಬಾವ. ಏನ್ ಬಾವ ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ವಿಷಯ? ನೀನೇನು ಬಂದಿದ್ದು? ಏನ್ ಬಾವ ನೀವು ನಾದ್ನಿ ಮನೆಗೆ ಬಂದ್ರೆ ಯಾಕೆ ಏನು ಅಂತ ಕೇಳ್ತಾರಾ? ಹಾಗೇನಿಲ್ಲಪ್ಪ, ಅಂಜಲಿ ಇದ್ದಾಗ ಬಂದಿದ್ರೆ ಅವಳು ಸಂತೋಷ ಪಟ್ಟಿರೋಳು. ಹೌದು ನಿಜ ಬಾವ. ಆದರೆ ಏನು ಮಾಡೋದು? ನಾನು ಇಲ್ಲಿಗೆ ಬರೋದು, ಏನಾದರೂ ಹೇಳೋದು, ಅದಕ್ಕೆ ಅಕ್ಕ ಕೋಪ ಮಾಡಿಕೊಂಡು ನಿಮ್ಮೇಲೆ ರೇಗೋದು, ಇದೆಲ್ಲ ಯಾಕೆ ಅಂತ ಅಮ್ಮನೇ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಬರಲಿಲ್ಲ ಬಾವ. ಆದರೆ ಅಂಜಲಿ ಅಬ್ರಾಡ್ಗೆ ಹೋದ್ಮೇಲೆ ಇವೊಬ್ಬರೇ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಅಂದ್ಬಿಟ್ಟು ಅಮ್ಮನೇ ಅಡುಗೆ ಮಾಡಿ ಕೊಟ್ಪ ಅಂತ ಕಳಿಸಿದ್ದಾರೆ. ಚೇಚೆ, ಅವ್ರು ಯಾಕೆ ಈ ಥರ ತೊಂದರೆ ತಗೊಳಕ್ ಹೋದ್ರು? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅಕ್ಕ ಹೊಟ್ಟೋದ್ಲು ಅಂದರೆ ನಮಗೂ ನಿಮಗೂ ಸಂಬಂಧನೇ ಇರಲ್ವಾ? ತೇಜು, ಅಂಜಲಿ ಓದ್ಲು ಅಂತ ಮಾತ್ರ ಹೇಳ್ಬೇಡ. ಅವಳು ಎಲ್ಲಿಗೂ ಹೋಗಿಲ್ಲ, ಬರ್ತಾಳೆ ಬರ್ತಾಳೆ. ಯಾಕೆ ಬಾವ ಇಷ್ಟು ಅಪ್ಸೆಟ್ ಆಗಿಬಿಟ್ರಿ? ನನಗೆ ಗೊತ್ತು ಅಂಜಲಿಗೆ ನಿಮ್ಮ ಕಂಡ್ರೆ ಇಷ್ಟ ಇರಲಿಲ್ಲ ಅಂತ. ನೋಡ್ ತೇಜು, ಮದುವೆಗೆ ಮುಂಚೆ ಹೇಗಿದ್ಲೋ ಗೊತ್ತಿಲ್ಲ, ಆದರೆ
ಮದುವೆ ಆದಮೇಲೆ ನನ್ನ ಹತ್ರ ತುಂಬ ಚೆನ್ನಾಗಿದ್ಲು, ಪ್ರೀತಿಯಿಂದ ಅಭಿಮಾನದಿಂದ ಇದ್ಲು. ನಾವಿಬ್ಬರು ತುಂಬ ಚೆನ್ನಾಗಿದ್ವಿ. ಅಷ್ಟು ಚೆನ್ನಾಗಿದ್ರಿ ಅಂದಮೇಲೆ ನಮ್ಗೆ ಯಾರಿಗೂ ಹೇಳ್ದೇನೆ ಅಬ್ರೋಡ್ಗೆ ಯಾಕೆ ಕಳಿಸಿದ್ರಿ? ಇದು ಬರೀ ನನ್ನ ಪ್ರಶ್ನೆ ಅಲ್ಲ, ಎಲ್ಲರ ಪ್ರಶ್ನೆನೂ. ಊಟ ಆದಮೇಲೆ ಅಮ್ಮಂಗೆ ಫೋನ್ ಮಾಡಿ ಒಂದ್ಸತಿ ಹೇಳ್ಬಿಡಿ ಚೆನ್ನಾಗಿತ್ತು ಅಂತ. ಅಮ್ಮ ಖುಷಿ ಪಡ್ತಾರೆ. ನಾನೇನು ಹೊರಡ್ತೀನಿ. ಜವಾಬ್ದಾರಿ ಅಂದರೆ ಅದು ಒಂದೇ ಅಲ್ಲ ಅನ್ನೋದು ಮರ್ತು ಬಿಟ್ಟಿದೆಯಾ? ಹೊಟ್ಟೆಗೆ ಬಟ್ಟೆಗೆ ಇದ್ದರೆ ಮಾತ್ರ ಸಾಲದಮ್ಮ. ನಿನ್ನ ಮಕ್ಕಳು ಸೋಮಶೇಖರ ವಂಶದ ಕುಡಿಗಳು, ಅವರಿಗೆ ಸಿಗ್ಬೇಕಾಗಿರೋದನ್ನ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ ತಾನೇ.